ನವದೆಹಲಿ ನಮ್ಮ ಆವಿಷ್ಕಾರ್ ನ್ಯೂಸ್. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಇಬ್ಬರು ಪೈಲಟ್ಗಳು, ಒಬ್ಬ ಪಿಎಸ್ಒ ಮತ್ತು ಒಬ್ಬ ಅಟೆಂಡೆಂಟ್ ಸೇರಿ 5 ಜನ ಮೃತಪಟ್ಟಿದ್ದಾರೆ. ಮೊದಲ ಪ್ರಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಎರಡನೇ ಬಾರಿ ವಿಮಾನ ಇಳಿಸಲು ಮುಂದಾಗಿದ್ದಾರೆ. ಬೆಳಗ್ಗೆ 8:42ರ ಸುಮಾರಿಗೆ ಎರಡನೇ ಬಾರಿಗೆ ಇಳಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಈ ಪ್ರಯತ್ನ ವಿಫಲವಾಗಿ ವಿಮಾನ ಪತನಗೊಂಡಿದೆ. ಕೊನೆಯ 26 ನಿಮಿಷದಲ್ಲೇನಾಯಿತು? ಬೆಳಗ್ಗೆ 8:18ಕ್ಕೆ ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಅನ್ನು ವಿಮಾನ ಸಂಪರ್ಕಿಸಿದೆ. ಗಾಳಿಯ ವೇಗ, ಗೋಚರತೆ, ವಿಮಾನದ ಪೈಲಟ್ ಮಾಹಿತಿ ಕೇಳಿದ್ದಾರೆ. ಇದಕ್ಕೆ ಶಾಂತವಾದ ಗಾಳಿ, ಗೋಚರತೆ 3000 ಮೀಟರ್ ಎಂದು ಎಟಿಸಿಯಿಂದ ಮಾಹಿತಿ ರವಾನೆಯಾಗಿದೆ. ಬೆಳಗ್ಗೆ 8:30ಕ್ಕೆ ರನ್ವೇ 11ರಲ್ಲಿ ಲ್ಯಾಂಡಿಂಗ್ಗೆ ವಿಮಾನ ಸಜ್ಜಾಗಿತ್ತು. ಆದರೆ ರನ್ವೇ ಕಾಣಿಸದ ಕಾರಣ ಮೊದಲ ಪ್ರಯತ್ನದಲ್ಲಿ ಗೋ ಅರೌಂಡ್ ಶುರುವಾಗಿತ್ತು. ಬಳಿಕ ಎಟಿಸಿ ವಿಮಾನದ ಪೊಸಿಷನ್ ಬಗ್ಗೆ ಕೇಳಿದಾಗ ರನ್ವೇ 11ರ ಹತ್ತಿರ ಇದ್ದೇವೆ ಎಂಬ ಉತ್ತರ ಬಂದಿದೆ. ರನ್ವೇ ಗೋಚರತೆಯ ಬಗ್ಗೆ ತಿಳಿಸುವಂತೆ ಕೇಳಿದಾಗ ಸದ್ಯಕ್ಕೆ ರನ್ವೇ ಕಾಣಿಸುತ್ತಿಲ್ಲ, ಕಾಣಿಸಿದಾಗ ಮತ್ತೆ ಸಂಪರ್ಕಿಸುತ್ತೇವೆ ಎಂದು ವಿಮಾನದಿಂದ ಉತ್ತರ ಬಂದಿದೆ. ಇದಾದ ಕೆಲವೇ ಸೆಕೆಂಡ್ ಬಳಿಕ ರನ್ವೇ ಕಾಣಿಸುತ್ತಿದೆ ಎಂದು ಪೈಲಟ್ ಉತ್ತರ ನೀಡಿದ್ದಾರೆ. ಬೆಳಗ್ಗೆ 8:43ಕ್ಕೆ ಎಟಿಸಿ ರನ್ವೇ 11ರಲ್ಲಿ ವಿಮಾನ ಲ್ಯಾಂಡಿಂಗ್ಗೆ ಅನುಮತಿ ನೀಡಿದೆ. ಆದರೆ ಲ್ಯಾಂಡಿಂಗ್ ಕ್ಲಿಯರೆನ್ಸ್ಗೆ ವಿಮಾನದಿಂದ ಉತ್ತರ ಬಂದಿಲ್ಲ. 8:44ಕ್ಕೆ ರನ್ವೇ ಬಳಿ ಆಗಸದೆತ್ತರಕ್ಕೆ ಬೆಂಕಿ ಹಾರುತ್ತಿರುವುದು ಎಟಿಸಿ ಅವರಿಗೆ ಕಾಣಿಸಿದೆ. ತಕ್ಷಣ ತುರ್ತು ಸೇವೆಗಳ ವಾಹನ, ಸಿಬ್ಬಂದಿ ಘಟನಾ ಸ್ಥಳಕ್ಕೆ ರವಾನಿಸಿದ್ದಾರೆ. ವಿಮಾನದ ಅವಶೇಷಗಳು ರನ್ವೇ 11ರ ಎಡಭಾಗದಲ್ಲಿ ಪತ್ತೆಯಾಗಿದೆ.